ಸಿಕ್ಕಿಲ್ಲ, ಡೆತ್ ಬಾಡಿ ಅಂತ ಸಿಕ್ಕಿಲ್ಲ. ನಾವು ಯಾಕೆ ಮಾಡೋದು ಅಂತ ನಮಗೆ ಈಗ ಗೊತ್ತಾಗೋದಿಲ್ಲ. ಏನು ಮಾಡೋದು ಏನು ಬಿಡೋದು ಅಂತ ನಮಗೆ ಈಗ ಆಲೋಚನೆ ಎಂತ ಮಾಡೋದು ಅಂತ. ಅದೊಂದು ಬಾಡಿ ಸಿಕ್ಕಿದ್ರೆ ನಾವು ಏನಾದರೂ ಮಾಡ್ಬೋದು. ಅದು ಸಹ ಇಲ್ಲದ್ದು ಮಾಡಿದ್ದಲ್ಲ. ಏನು ಮಾಡೋದು ಅಂತ ನಮಗೆ ಈಗ ಇದು ಬರೋಲ್ಲ. ಎಲ್ಲ ನೀವು ಮಾಡಿಕೊಡ್ಬೇಕು. ನಮ್ಮ ಹತ್ರ ಏನಾಗೋದು ನಮಗೆ ಈಗ ಥರ ಎಲ್ಲ ಬಿಸಿಯಾಗಿ ಮನೆಯಲ್ಲಿ ಎಂತ ಮಾಡಲಿಕ್ಕೆ ಎಲ್ಲ ನಾವು ಎಂತ ಮಾಡೋದು ಅಂತ ನಮಗೆ ಅರ್ಥ ಆಗೋದಿಲ್ಲ. ನಮ್ಮ ಮಗನಿಗೆ ಕಾರ ನಮ್ಮ ನಮಗೆ ಇದು ಬರ್ತದೆ. ಅವ್ರು ಎಂಥದ್ದು ಬೇಡ, ನಮಗೆ ದುಡ್ಡು ಬೇಡ, ಹಣ ಬೇಡ, ಎಂಥದ್ದು ಬೇಡ. ಮಗ ಇದ್ದರೆ ನಮಗೆ ಸಾಕಿತ್ತು. ಅದೂ ಇಲ್ಲದೆ ಮಾಡಿದಲ್ಲ ನಮಗೆ ಏನು ಬೇಡ ಅಂತ. ನಮ್ಮ ಯಾರನ್ನು ನೋಡಲಿಕ್ಕೆ ಅಕ್ಕ ತಂಗಿ ಭಾವ ಯಾರನ್ನು ನೋಡಲಿಕ್ಕೆ ಬಿಡಲಿಲ್ಲ ಅವರು. ಅದು ಬರ್ತಾರೆ ಹೋಗ್ತಾನೆ, ಒಂದು ಸ್ವಲ್ಪ ಮಾತಾಡ್ತಾನೆ ಹೋಗ್ತಾನೆ. ನಾವು ಎಷ್ಟು ಸಲ ಹೇಳ್ತೀವಿ ಇಲ್ಲಿ ಹೋಗ್ಬೇಡಿ ಹೋಗ್ಬೇಡಿ, ಇಲ್ಲಿ ಕೂಗು ಅಂತ. ಇವತ್ತು ಕೂಗಬೇಕು, ನಾಳೆ ನಾವು ಮನೆಗೆ ಹೋಗ್ಬೇಕಂತ ಹೇಳ್ತಾರೆ. ಏನು ಇಷ್ಟುವರೆಗೆ ನಮಗೆ ಏನು ಸಿಕ್ಕಿಲ್ಲ. ಅದೇ ಚಿಂತೆದಲ್ಲಿ ನಾವು ಇದ್ದೆ. ಇಷ್ಟು 12 ದಿವಸ ಆಯ್ತಲ್ಲ, ಏನು ಸಿಕ್ಕಿಲ್ಲ. ಮೊನ್ನೆ ಶುಕ್ರವಾರ ಇವತ್ತಿಗೆ 12 ದಿವಸ ಆಯ್ತಾ, 13 ಆಯ್ತಾ. ಅದೇ ಅದೊಂದು ಚಿಂತೆ ಬರ್ತದೆ ನಮಗೆ. ಏನು ಮಾಡೋದು ಅಂತ ನಮಗೆ ಗೊತ್ತಾಗಲ್ಲ. ಸಮಾಜವು ನಮಗೆ ಒಂದು ಮರ್ಯಾದೆ ಸಿಗ್ಬೇಕಲ್ಲ. ಅವ್ರು ಎಂತ ಮಾಡಲಿಲ್ಲ ಅಂತ ಅಂತಲ್ಲ, ಅವ್ರು ಎಂತ ಗುರುಪಿಲ್ಲ. ನಾವು ಯಾಕೆ ಮಾಡೋದು ಅಂತ ಅದೊಂದು ಏನು ಅದು ಒಂದು ಗೊಜ್ಜದಾಗೆ ಮಾಡಿ ಶುದ್ಧ ಎಲ್ಲ ಮಾಡಿ ಎಲ್ಲ ಮತ್ತು ಗೊಬ್ಬರ ಎಲ್ಲ ಮಾಡಬೇಕಲ್ಲ. ನಮ್ಮ ಶೆಟ್ರ ಜಾತಿಯಲ್ಲಿ ಒಂದು ಉಂಟಲ್ಲ, ಅದೇ ಅದಲ್ಲಿ ಈಗ ಎಲ್ಲರೂ ಥರ ಅದೋದ್ರ ಸಿಕ್ಕಿದ್ರೆ ನಮಗೆ ಒಂದ್ಸಲ ಅಂತ ಹೇಳಿ ಸಾಕಾಗ್ತದೆ. ನಮಗೆ ಒಂದು ಇದು ತಗೊಂಡು ಕೊಡಿ ಅಂತ. ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ಅಂತ ಅದು ನಮಗೆ ಸಿಕ್ಕಲ್ಲ. ನಿನ್ನೆ ಹೋದ್ರು ಮೊನ್ನೆ ಹೋದ್ರು ಎಲ್ಲ ಇವನ್ನೆಲ್ಲ ಕರ್ಕೊಂಡು ನಿನ್ನೆ ಬರುವುದು 2 ಗಂಟೆ ರಾತ್ರಿ. ಏನು ಮಾಡೋದು ಈಗ? ಏನು ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಈಗ ನಮ್ಮ ಸಮಾಜದಲ್ಲಿ ಇದು ಯಾವ ಮಗ ಸತ್ತದೆ ಏನು ಮಾಡಲಿಲ್ಲ ಅಂತ ಹೇಳ್ತಾರಲ್ಲ, ಏನು ಮಾಡ್ತೀವಿ? ಅದೇ ನಮಗೆ ಬೇಕಾದ